ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 115 ಕೋಟಿ ನಷ್ಟವಾಗಿದೆ. ಇಲ್ಲಿ ಅಕ್ರಮವಾಗಿ ಯೋಜನೆಯ ಹಣವನ್ನ ಮಹಿಳೆಯರು ಪಡೆದಿದ್ದಾರೆ. ಅವರ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇಲ್ಲಿ ಮೃತಪಟ್ಟ ಫಲಾನುಭವಿಗಳ ಅಕೌಂಟ್ಗೂ ಕೂಡ ಹಣ ತಲುಪಿದೆ. ಹಾಗೆ ಜಂಟಿ ಹಾಗೂ ಬೇರೆಯವರ ಖಾತೆಗಳಿಗೂ ಕೂಡ ಹಣ ಜಮಾವಣೆಯಾಗಿದೆ. ಅಕ್ರಮ ಹಣ ರಿಕವರಿಗೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಸಿಎಂ ಮುಖ್ಯ ಕಾರ್ಯದರ್ಶಿಯಿಂದ ಬ್ಯಾಂಕ್ಗಳ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಹಾಗೆ ಅಂಚೆ ಕಚೇರಿ ಅಧಿಕಾರಿಗಳೊಂದಿಗೂ ಕೂಡ ಸಮಾಲೋಚನೆಯನ್ನ ಸಿಎಂ ನಡೆಸಿರುವಂತದ್ದು. ಈಗಾಗಲೇ 50 ಕೋಟಿ ಹಣ ವಾಪಸ್ ಪಡೆಯಲಾಗಿದೆ ಸರ್ಕಾರದ ವತಿಯಿಂದ. ಹಾಗೆ ಬಾಕಿ ಉಳಿದಿರುವಂತಹ ಹಣ ವಸೂಲಿಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಹಣ ಏನಿದೆ ಅದು ಅಕ್ರಮವಾಗಿ ಕೆಲವೊಂದಿಷ್ಟು ಅಕೌಂಟ್ಗಳಿಗೆ ಹೋಗಿದೆ. ಹಾಗಾಗಿ 115 ಕೋಟಿ ನಷ್ಟವಾಗಿರುವಂತದ್ದು ಸರ್ಕಾರಕ್ಕೆ. ಈ ಒಂದು ಹಣವನ್ನ ರಿಕವರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲಿ ಮೃತರ ಅಕೌಂಟ್ಗಳಿಗೂ ಕೂಡ ಹಣ ಹೋಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಹಾಗೆ ಕೆಲವೊಂದಿಷ್ಟು ಅಕೌಂಟ್ಗಳು ಜಂಟಿ ಅಕೌಂಟ್ಗಳಿಗೆ ಹಾಗೆ ಬೇರೆ ಅಕೌಂಟ್ಗಳಿಗೂ ಕೂಡ ಹಣ ಹೋಗಿರುವಂತಹ ಕಾರಣ ಅದನ್ನ ರಿಕವರಿ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಈಗಾಗಲೇ 50 ಕೋಟಿ ಹಣವನ್ನ ರಿಕವರಿ ಮಾಡಲಾಗಿದೆ. ಉಳಿದಿರುವಂತಹ ಹಣಕ್ಕಾಗಿ ಇನ್ನು ಇದರ ಬಗ್ಗೆ ಬ್ಯಾಂಕ್ಗಳ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಸಿಎಂ ಮತ್ತೆ ಕಾರ್ಯದರ್ಶಿಗಳೆಲ್ಲರೂ ಕೂಡ ಮುಂದಾಗಿರುವಂತದ್ದು. ಮುಖ್ಯ ಕಾರ್ಯದರ್ಶಿ ಮತ್ತು ಸಿಎಂ ಬ್ಯಾಂಕ್ಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಅಂಚೆ ಕಚೇರಿ ಅಧಿಕಾರಿಗಳ ಜೊತೆಗೂ ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಹಾಗಾಗಿ ಈ ಹಣವನ್ನ ರಿಕವರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಗೃಹಲಕ್ಷ್ಮಿಯರು ಅಂತ ಹೇಳಿ ಅಕ್ರಮವಾಗಿ ಖಾತೆಗಳಿಗೆ ಹೋಗಿರುವಂತಹ ಹಣವನ್ನ ವಾಪಸ್ ಪಡೆಯುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗಾಗಲೇ 50 ಕೋಟಿ ಬಂದಿದೆ. ಉಳಿದಿರೋ ಹಣಕ್ಕಾಗಿ ಸರ್ಕಾರ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಪಂಚ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬೊಕ್ಕಸದಲ್ಲಿರುವಂತಹ ಹಣ ಖಾಲಿ ಆಗ್ತಾ ಇದೆ. ಇದರ ನಡುವೆ ಅಕ್ರಮವಾಗಿ ಈ ರೀತಿಯಾಗಿ ಹೋಗಿರುವಂತಹ ಹಣವನ್ನ ರಿಕವರಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು.